ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಟೆರರಿಸ್ಟ್ ಎಂದು ಕರೆದು ಅವಮಾನಿಸಿರುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಬಿಜೆಪಿ ಮೋರ್ಚಾ ವತಿಯಿಂದ ನಗರದ ಪೊಲೀಸ್ ಠಾಣೆಗೆ ಧಾವಿಸಿ ದೂರು ದಾಖಲಿಸಲು ಒತ್ತಾಯಿಸಲಾಯಿತು. ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಕುರವಂಗಿ ವೆಂಕಟೇಶ್ ಮಾತನಾಡಿ, ತಮಿಳುನಾಡು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇಶದ ಪ್ರಧಾನಿಯ ಗೌರವ ಹಾಗೂ ಪ್ರತಿಷ್ಠೆಗೆ ಧಕ್ಕೆ ಉಂಟು ಮಾಡುವ ನಿಟ್ಟಿನಲ್ಲಿ ಭಯೋತ್ಪಾದಕ ಎಂದು ಮಾತನಾಡಿದ್ದು, ಇದು ಭಾರತದ ಪ್ರಜೆಯಾಗಿ ಸಂವಿಧಾನ ಪಾಲಿಸುವ ನಾಗರಿಕನಾಗಿ ನಮಗೆ ದುಃಖವಾಗಿದ್ದು, ಕೂಡಲೇ ಇವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಮಾತನಾಡಿದರು. ನಮ್ಮ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರ ಬಗ್ಗೆ ರಾಷ್ಟ್ರ ಮೆಚ್ಚುವಂಥ, ವಿಶ್ವನೇ ಕೊಂಡಾಡುತ್ತಿರುವಂಥ ಈ ನಮ್ಮ ರಾಷ್ಟ್ರದಲ್ಲಿ 140 ಕೋಟಿಗೂ ಅಧಿಕ ಜನಸಂಖ್ಯೆ ಇರುವಂಥ ದೇಶದಲ್ಲಿ ಹಲವಾರು ಯೋಜನೆಯನ್ನು ಕಟ್ಟಿ ಈ ದೇಶವನ್ನೇ ಮುನ್ನಡೆಸ್ತಿರುವಂಥ, ಒಂದು ದೇಶದಿಂದ ಇನ್ನೊಂದು ದೇಶದಲ್ಲಿ ಯುದ್ಧ ನಡೀತಿದ್ರು ಕೂಡ ಆ ಯುದ್ಧವನ್ನು ನಿಲ್ಲಿಸಿ ನಮ್ಮ ರಾಷ್ಟ್ರದ ಜನ ಯಾರಾದರೂ ಇದನ್ನು ಕರೆತರುವ ಶಕ್ತಿ ಇರುವಂಥ ನಮ್ಮ ಪ್ರಧಾನಿಯವರಿಗೆ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ತಮಿಳುನಾಡಿನಲ್ಲಿ ಸುದ್ದಿಗೋಷ್ಠಿ ಮಾಡಬೇಕಾದ್ರೆ ಅವರು ವೋಟ್ ಬ್ಯಾಂಕಿಗೋಸ್ಕರ ಮೋದಿಜಿಯವ್ರನ್ನ ಭಯೋತ್ಪಾದಕ ಅಂತಕ್ಕಂಥ ಪದವನ್ನು ಬಳಸಿದ್ದಾರೆ. ಅದು ಖಂಡನೆಯ. ನಾವು ಇವತ್ತು ಚಿಕ್ಕಮಗಳೂರು ಜಿಲ್ಲಾ ಎಸ್ಸಿ ಮೋರ್ಚಾ ವತಿಯಿಂದ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಬಹುಶಃ ಖರ್ಗೆಜಿಯವರು ನೆನಪು ಮಾಡ್ಕೋಬೇಕು, ಏನು ನರೇಂದ್ರ ಮೋದಿಯವರು ಈ ರಾಷ್ಟ್ರದ ಜವಾಬ್ದಾರಿಯನ್ನು ತಗೊಂಡ ನಂತರ, ಪ್ರಧಾನಿಯಾದ ನಂತರ ಹಲವಾರು ಯೋಜನೆಗಳು ಈ ದೇಶದ ಬಡವರಿಗೆ, ರೈತರಿಗೆ, ದೀನ ದಲಿತರಿಗೆ, ಈ ದೇಶದ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗುವಂಥ ಯೋಜನೆಗಳನ್ನು ಕೊಟ್ಟು ಈ ರಾಷ್ಟ್ರವನ್ನು ಒಂದೇ ರೀತಿಯಲ್ಲಿ ಮುನ್ನಡೆಸ್ತಿರುವಂಥ, ಅಭಿವೃದ್ಧಿ ತಗೊಂಡೋಗಿರುವಂಥ ಈ ದೇಶದ ಪ್ರಧಾನಿಯವರಿಗೆ ಮಾಡ್ತಿರೋದು ಒಂದು ಭಯೋತ್ಪಾದಕ ಅಂತ ಪದವನ್ನು ಬಳಸಿರೋದು ಅದು ಖಂಡನೆಯ. ಯಾವುದೇ ಕಾರಣಕ್ಕೂ ಈ ರಾಷ್ಟ್ರದ ಜನ ಮಲ್ಲಿಕಾರ್ಜುನ್ ಖರ್ಗೆಜಿಯವ್ರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಬಟ್ ಅವರು ಕ್ಷಮೆಯತ್ನೆ ಮಾಡಬೇಕು, ಕ್ಷಮೆಯನ್ನು ಕೇಳಬೇಕು. ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮ್ಮ ಭಾಳ ಹಿರಿಯರು, ಕಾಂಗ್ರೆಸ್ ಪಕ್ಷದ ಹಿರಿಯ ಲೀಡ್ರು, ಅವರು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು. ಅವರು ಮಾತಾಡಬೇಕಾದ್ರೆ ಯಾವ ರೀತಿಯಲ್ಲಿ ನಾನು ಪದ ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಬೇಕು. ಬಹುಶಃ ಅವರ ಮಗ ಆದಂಥ ಪ್ರಿಯಾಂಕ ಖರ್ಗೆ ಅವರು ಕೂಡ ನಮ್ಮ ದೇಶದ ಪ್ರಧಾನಿಯವ್ರ ಬಗ್ಗೆ ಭಾಳ ಅವಹೇಳನಕಾರಿಯಾಗಿ ಮಾತಾಡ್ತಾರೆ. ಬಹುಶಃ ಅವರಿಬ್ಬರಿಗೂ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಪ್ರಿಯಾಂಕ ಖರ್ಗೆ ಅವರೇ, ನೀವು ಕೂಡ ನಿಮ್ಮ ತಂದೆಯವರಿಗೆ ಏಜ್ ಆಗಿದೆ, ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ದಯಮಾಡಿ ಮಾಡಿ. ಆದರೆ ಈ ಥರ ಹೇಳಿಕೆಯನ್ನು ಕೊಟ್ಟು ಮುಜುಗರಕ್ಕೆ ಈಡಾಗಂಥ ಕೆಲಸವನ್ನು ಮಾಡ್ಕೋಬೇಡಿ. ನಿಮಗೂ ಕೂಡ ಈ ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಮಾಡುವಂಥ ಒಳ್ಳೆಯ ಖಾತೆಯನ್ನು ತಾಂಡಿರಿ. ನೀವು ಒಳ್ಳೆಯ ಕೆಲಸವನ್ನು ಮಾಡಿ ಜನ ಮೆಚ್ಚಿರುವಂಥ ಕೆಲಸ ಕಾರ್ಯಗಳಿಗೆ ಬದಿಗೆ ಮುಂದುವರಿರಿ. ಈ ಥರ ಹೇಳಿಕೆ ಕೊಡೋದ್ರಿಂದ ನಾವೆಲ್ಲೋ ಮುಂದಿನ ಪ್ರಧಾನಿ ಆಗ್ಬೋದು ಅಂತಕ್ಕಂಥ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಪ್ಕೊಂಡಿರ್ಬೋದು. ಆದರೆ ಕಾಂಗ್ರೆಸ್ ಪಕ್ಷ ಈ ರಾಷ್ಟ್ರದಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರೋದಿಲ್ಲ. ಯಾಕಪ್ಪ ಬರೋದಿಲ್ಲ ಅಂತಂದರೆ, ಈ ದೇಶದ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬರಿಗೆ ನೀವು ಕಾಂಗ್ರೆಸ್ಸರು ಯಾವ ರೀತಿಯಲ್ಲಿ ನಡ್ಕೊಂಡ್ರು ಅಂತೇಳಿ ಇಡೀ ರಾಷ್ಟ್ರದ ಜನತೆಗೆ ಗೊತ್ತಾಗ್ತಾನೂ ಇದೆ. ಹಾಗಾಗಿ ಒಂದೊಂದೇ ರಾಜ್ಯದಲ್ಲಿ ನೀವು ಅಧಿಕಾರವನ್ನು ಕಳ್ಕೊಂತ ಬರ್ತಾ ಇದ್ದೀರಿ. ಸುಮಾರು 18ರಿಂದ 20 ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಹಿಡಿತಿರೋ ಉದ್ದೇಶ ಏನಪ್ಪ ಅಂತಂದರೆ, ಭಾರತೀಯ ಜನತಾ ಪಾರ್ಟಿ ಈ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಮೆಚ್ಚಿನ ಪ್ರಧಾನಿ ಯಾರು ಅಂತಂದರೆ ನರೇಂದ್ರ ಮೋದಿಜಿ ಅವ್ರನ್ನ ಒಪ್ಕೊಂಡು ಈ ಇಡೀ ರಾಷ್ಟ್ರನೇ ಭಾರತೀಯ ಜನತಾ ಪಕ್ಷದ ಪರವಾಗಿದೆ, ಮೋದಿಯವರ ಪರವಾಗಿದೆ. ಹಾಗಾಗಿ ಇದು ಖಂಡನೆಯ. ನಾವು ಅದಕ್ಕೆ ಎಫ್ ಐ ಆರ್ ಮಾಡಲಿಕ್ಕೆ
ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರಿಗೆ FIR ಅವ್ರ ಮೇಲೆ ಮಾಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನ ನಾನು ನಿಮ್ಮ ಮೂಲಕ ಭಾರತೀಯ ಜನತಾ ಪಾರ್ಟಿ SC ಮೋರ್ಚಾ ಖಂಡನೆ ಮಾಡ್ತೀನಿ. ದೂರು ದಾಖಲಿಸುವ ಸಂದರ್ಭದಲ್ಲಿ ಹಿರೇಮಗಳೂರು ಕೇಶವ್, ಜಗದೀಶ್, ರಾಜ್ಕುಮಾರ್, ಪ್ರತಾಪ್, ನರಸಿಂಹಮೂರ್ತಿ, ನಂಜುಂಡಪ್ಪ, ಯತೀಶ್, ಮಂಜುನಾಥ್, ನಾಗರಾಜ್, ಶಿವಕುಮಾರ್, ಗಣೇಶ್, ಧರ್ಮರಾಜ್, ನವೀನ್ ಕುಮಾರ್, ಜಯಪ್ರಕಾಶ್ ಇದ್ದರು.